ಇವ್ರ ಕಡೆಯಿಂದ ಏನು ಈ ಒಂದು ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅದರ ಟ್ರೈನಿಂಗ್ ಕೊಡೋದಕ್ಕೋಸ್ಕರವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ನಮ್ಮ ವೆಂಕಟ್ ಸರ್ ಅವರು ನಮಗೆ ಮಾಹಿತಿಯನ್ನು ಕೊಟ್ಟರು. ಹಳ್ಳಿಗಾಡ ಪ್ರದೇಶದಲ್ಲಿ ಸಣ್ಣ ಪುಟ್ಟ ಕೈಗಾರಿಕೆಗಳನ್ನು ಮಾಡಿಕೊಳ್ಳುವಂಥವರು, ಅದೇ ರೀತಿ ಮಾಡಬೇಕು ಅಂತ ಆಸೆ ಇರುವಂಥ ಜನರು ಮತ್ತು ಈ ಸಮಾಜದಲ್ಲಿ ಮುಂದೆ ಈ ಒಂದು ಎಂಟರ್ಪ್ರಿನರ್ಶಿಪ್ ಅಂದರೆ ಕೈಗಾರಿಕೋದ್ಯಮ, ಈ ಕೈಗಾರಿಕೋದ್ಯಮ ಸಣ್ಣ ಕೈಗಾರಿಕೆಯಿಂದ ಹಿಡಿದು ಬೃಹತ್ ಕೈಗಾರಿಕೆಗಳು ಯಾವ ರೀತಿಯಲ್ಲೂ ಸಹ ನಮಗೆ ಸಿಗುವಂತಹ ಹಣಕಾಸಿನ ವ್ಯವಸ್ಥೆಗಳಾಗ್ಬೋದು ಮತ್ತು ಈ ಕಾರ್ಖಾನೆಗಳ ವ್ಯವಸ್ಥೆಯಲ್ಲಿ ಒಂದು ಪ್ರಾಯೋಗಿಕತ್ವದಲ್ಲಿ ಅವುಗಳೆಲ್ಲ ಯಾವ ರೀತಿ ಕ್ರೋಢೀಕರಿಸಿಕೊಂಡು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ವ್ಯವಸ್ಥಿತವಾಗಿ ಕೈಗಾರಿಕೋದ್ಯಮವನ್ನು ಮಾಡಿ ಯಾವ ರೀತಿ ಯಶಸ್ವಿ ಆಗಬೇಕು ಅನ್ನೋದಕ್ಕೆ ಒಂದು ತರಬೇತಿಯನ್ನು ನೀಡಲಿಕ್ಕೆ ಇವತ್ತು ಒಂದು ತಂಡ ಬಂದಿದೆ. ಆ ತಂಡಕ್ಕಾಗಿ ಸ್ವಾಗತ ಮಾಡೋಣ. ಅದೇ ರೀತಿ ಒಂದು ಮಿಸ್ಟರ್ ಸೆಲ್ವಕುಮಾರ್ ಚೀಫ್ ಮ್ಯಾನೇಜರ್ ನಮ್ಮ ಸಂಘಟನೆಯ ಮುಖಂಡರಾದ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಉದ್ದೇಶ ಅನ್ನು ಗೊತ್ತಿದ್ದಂಗೆ ಕೋಲಾರಲ್ಲಿ ಮ್ಯಾಕ್ಸಿಮಮ್ ನಮ್ಮ ಎಸ್ಸಿಸಿದೆ. ಬಟ್ ಆದ್ರೂ ನಾವು ಕೆಲವೊಂದು ಪ್ರೋಗ್ರಾಮ್ಸ್ 2-3 ಸಾರಿ ಮಾಡಿದ್ವಿ. ಬಟ್ ಆದ್ರೂ ನನ್ಗೆ ಯಾಕೋ ರೆಸ್ಪಾನ್ಸ್ ಇನ್ನ ಕೋಲಾರದಿಂದ ಬರ್ತಾ ಇಲ್ಲ. ಅದು ಯಾಕೆ ಅಂತ ಇವತ್ತು ನಾನು ಕೇಳಲೇಬೇಕು. ಇಲ್ಲ ನೀವು ನಮ್ಗೆ ಅರ್ಥ ಮಾಡ್ಕೊಳ್ತಿಲ್ವಾ, ನಾವು ನಿಮ್ಗೆ ಅರ್ಥ ಮಾಡ್ಕೊಳ್ತಿಲ್ವಾ, ಅದು ನಮ್ಗೆ ಗೊತ್ತಾಗ್ಬೇಕು. ಇಲ್ಲ ಸ್ಕೀಮ್ಸ್ ಅರ್ಥ ಆಗ್ತಿಲ್ವಾ, ಇಲ್ಲಾಂದ್ರೆ ಫೆಸಿಲಿಟೀಸ್ ಯಾರು ತಗೊಂಡೋಗ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಿಲ್ವಾ. ದಟ್ ಈಸ್ ಮೇನ್ ಇಂಪಾರ್ಟೆಂಟ್. ಯಾವ್ದಾದ್ರು ಸರ್ಕಾರ ಇಲ್ಲಿ ಸ್ಟೇಜ್ ಮೇಲೆ ಎಷ್ಟೋ ಜನ ಸರ್ಕಾರ ಅಫಿಷಿಯಲ್ಸ್ ಬರ್ತಾರೆ, ಅವ್ರ ಸ್ಕೀಮ್ಸ್ ಹೇಳ್ತಾರೆ, ಎಲ್ಲರ ಉದ್ದೇಶ ಒಂದೇ ಆಗಿರುತ್ತೆ, ನಾವು ಕಲಿಸ್ಬೇಕು, ನೀವು ಸ್ಕೀಮ್ಸ್ ಯೂಸ್ ಮಾಡ್ಕೋಬೇಕು. ಸ್ನೇಹಿತರೆ ಒಂದು ತಿಳ್ಕೊಳ್ಳಿ, ಸರ್ಕಾರ ಸ್ಕೀಮ್ಸ್ ಓಪನ್ ಮಾಡಿದೆ ಅಂದ್ರೆ ಅದು ನಮಗೋಸ್ಕರ, ನಾವು ನಾವು ಉಪಯೋಗಿಸ್ಕೊಳ್ಳೇಬೇಕು. ಇಲ್ಲಾಂದ್ರೆ ಆ ಸ್ಕೀಮ್ಸ್ ಏನಾಗಲ್ಲ, ಸರ್ಕಾರಕ್ಕೆ ಏನಾಗಲ್ಲ, ನಮ್ಗೆ ಲಾಸ್ ಆಗುತ್ತೆ. ಸೊ ಇವಾಗ ನಾನು ಹೋಗಿಲ್ಲ ಅಂತ ಬ್ರಾಂಚ್ ನ್ಯಾಷನಲ್ SC/ST ಹಬ್ ಇಡೀ ಕರ್ನಾಟಕಕ್ಕೆ ಒಂದು ಹಬ್ ಇದೆ, ಅದು ಬೆಂಗಳೂರಿಂದ ಆಪರೇಟ್ ಮಾಡ್ತಾ ಇದ್ವಿ. ಏನು ಉದ್ದೇಶ, ಆಕ್ಚುಲಿ ಸರ್ಕಾರ ಏನು ಉದ್ದೇಶ, ನ್ಯಾಷನಲ್ SC/ST ಹಬ್ ಸ್ಥಾಪನೆ ಮಾಡಕ್ಕೆ ಏನು ಕಾರಣ, ಏನಿರ್ಬೋದು, ಸರ್ಕಾರ ಏನು ಎಕ್ಸ್ಪೆಕ್ಟ್ ಮಾಡ್ತಿದಾರ, ನಮ್ಮ ಸ್ನೇಹಿತರಿಂದ ವಾಟ್ ಎಕ್ಸಾಕ್ಟ್ಲಿ ಅವ್ರು ಬೇಕು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಂಡ್ರೆ ನಾವು ಸ್ಕೀಮ್ ಯೂಸ್ ಮಾಡೋಕ್ಕಾಗುತ್ತೆ. ಹೌದಾ? ಎಷ್ಟು ರೀತಿಯಲ್ಲಿ ನಮ್ಮ ನ್ಯಾಷನಲ್ SC/ST ಹಬ್ ಬಂತು, ಪ್ರತಿ ಡಿಸ್ಟ್ರಿಕ್ಟ್ ಹೋಗಿ ನಾವು ನಮ್ಮ ಸ್ಕೀಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ನಮ್ಮ ಜೊತೆ ಒಬ್ಬರು ಬ್ಯಾಂಕರ್ ಬರ್ತಾರೆ, ಒಬ್ಬರು ಪಬ್ಲಿಕ್ ಸೆಕ್ಟರ್ ಬರ್ತಾರೆ. ಯಾಕೆ ಇವ್ರು ಯಾಕೆ ಬರ್ಬೇಕು ಮೇಡಮ್, ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ರೆ ಸಾಕು ಅಲ್ಲ ಅಂದ್ಕೊಂಡ್ರೆ ಇವತ್ತು ಬ್ಯಾಂಕ್ ಯಾಕೆ ಬರ್ತಾ ಇದೆ ಅಂದರೆ, ನಾಳೆ ನಾವು ನಿಮ್ಗೆ ಐಡಿಯಾ ಕೊಟ್ಟಿದ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಮಗೆ ನೆಕ್ಸ್ಟ್ ಮಾಡೋದು ಯಾರು, ಬ್ಯಾಲೆನ್ಸ್ ಶೀಟ್ ಇಲ್ಲ ಅಂದ್ರೆ IT ರಿಟರ್ನ್ಸ್, ಇಷ್ಟು ನೀವು ನಮಗೆ ತಂದು ಕೊಟ್ರೆ ನಾವು ಫಾರ್ವರ್ಡ್ ಪ್ರಪೋಸಲ್ ಟು ದ ಬ್ಯಾಂಕ್ಸ್, ಬ್ಯಾಂಕ್ಗೆ ನಾವು ಕಳಿಸ್ತೀವಿ. ಆಮೇಲೆ ಬ್ಯಾಂಕ್ಸ್ ನವರು ಲೋನ್ ಸ್ಯಾಂಕ್ಷನ್ ಮಾಡಿದ್ಮೇಲೆ ನಾವು ಅವ್ರಿಗೊಂದು ಲೆಟರ್ ಬರೀತೀವಿ, ಇವ್ರದ್ದು ಎಲಿಜಿಬಲ್ ಫಾರ್ ಸಬ್ಸಿಡಿ, ಟು ಗೇನ್ ಸಬ್ಸಿಡಿ ಅಂತ 25% ಸಬ್ಸಿಡಿ ಬರುತ್ತೆ. ನಿಮ್ಮ ಟರ್ಮ್ ಲೋನ್ ಮೆಷಿನರಿಗೆ ಸ್ಯಾಂಕ್ಷನ್ ಆಗಿರುತ್ತಲ್ಲ, ಆ ಟರ್ಮ್ ಲೋನ್ ಮೇಲೆ 25% ಸಬ್ಸಿಡಿ ಸಿಗುತ್ತೆ. ನಿಮಗೆ ಬ್ಯಾಂಕ್ ವಿಲ್ ಕ್ಲೇಮ್ ದ ಸಬ್ಸಿಡಿ ಥ್ರೂ ದ ಆನ್ಲೈನ್ ಪೋರ್ಟಲ್ ಅಲ್ಲಿ ಸಬ್ಸಿಡಿ ಕ್ಲೇಮ್ ಮಾಡ್ತಾರೆ, ನಿಮಗೆ ಅಲ್ಲಿ ಗವರ್ಮೆಂಟ್ ಇಂದ ಬರುತ್ತೆ. ಬ್ಯಾಂಕ್ ವಿಲ್ ಕೀಪ್ ದಟ್ ಅಮೌಂಟ್ ಅಂಡ್ ದೆನ್ ದೇ ವಿಲ್ ಗಿವ್ ಟು ಯು ಅಂಡರ್ 3 years. ಸಬ್ಸಿಡಿ ಆನ್ ವಾಟ್? ಸಬ್ಸಿಡಿ ಆನ್ ವಾಟ್? ಟರ್ಮ್ ಲೋನ್ ಟುವರ್ಡ್ಸ್ ಮೆಷಿನರಿ. ಓಕೆ, ಥ್ಯಾಂಕ್ ಯು. సార్ చెప్పినట్టు ఫుడ్ కార్పొరేషన్ ఆఫ్ ఇండియా మొత్తం ఆపరేషన్స్ అంతా సార్ ఎక్స్ప్లెయిన్ చేశారు. మనకి కర్ణాటక రీజియన్లో ఫుడ్ కార్పొరేషన్
కార్పొరేషన్ ఆఫ్ ఇండియా హ్యాండిల్ చేసే వర్క్ ఏంటంటే మనకి గూడ్స్ నుంచి బ్యాగ్స్, రైస్ బ్యాగ్స్ వస్తాయి అన్నమాట. మనకి ఇక్కడ అవసరాలు తెచ్చడానికి స్టేట్ గవర్నమెంట్ రిక్వైర్మెంట్ బట్టి ఇక్కడ రైస్ బ్యాగ్స్ రిక్వైర్మెంట్ బట్టి గూడ్స్ తీసుకొస్తాము. అది గోడౌన్స్ లో మనం స్టార్ట్ చేస్తాము. యాజ్ పర్ స్టేట్ గవర్నమెంట్ రిక్వైర్మెంట్ బట్టి మనం వాళ్ళకి సప్లై చేస్తాము. సో ఈ ప్రాసెస్ లో సార్ చెప్పినట్టు మనకి గూడ్స్ నుంచి ట్రక్కి మూవ్మెంట్ చేయడానికి లేబర్స్ ప్లస్ లారీస్ ఇది అవసరం పడుతుంది. తర్వాత ఆ గూడ్స్ రైస్ బ్యాగ్స్ లోపల గోడౌన్ లోపల స్టోర్ చేసి దానికి మంచి హైజీనిక్ కండిషన్ లో పెట్టడానికి అక్కడ ఎక్విప్మెంట్స్ లైక్ ఇది మిషన్స్, పెస్టిసైడ్స్ యూజ్ చేసే మిషన్స్ కానీ, తర్వాత కెమికల్స్ మెలాథియాను, డీటీఎము, మెలాథియన్, డీటీఎం, ఏఎంఈ ఈ కెమికల్స్ యూజ్ చేసి దాని స్టోరేజ్ చాలా దగ్గర మన దగ్గర స్టాక్స్ నియర్లీ 1.5 year 2 year వరకు దాన్ని క్షేమంగా మనం చూసుకొని భద్రపరుస్తాం అన్నమాట. 10 lakhs ಅಂತ ಇದೆ. ಸೊ ನಿಮ್ದು ಕ್ಯಾಟಲಾಗ್ ಒಂದು ರೆಡಿ ಆಗಿ ಪ್ರಾಡಕ್ಟ್ ಅದನ್ನ ಸ್ಪೆಸಿಫಿಕೇಶನ್ಸ್ ಅವ್ರು ಕೊಡ್ತಾರೆ ಪಬ್ಲಿಕ್ ಸೆಕ್ಟರ್ ಅವ್ರಿಗೆ. ಅದರಲ್ಲಿ ಎಲ್ವರ್ಕ್ ಅಂದ್ರೆ ನಿಮ್ಗೆ 10 lakhs ತನಕ ಡೈರೆಕ್ಟ್ ಆರ್ಡರ್ ಕೊಡ್ತಾರೆ. ಟೆಂಡರ್ ಪಾರ್ಟಿಸಿಪೇಷನ್ ಇರಲ್ಲ. ಓಕೆ, ಅಂದ್ರೆ ಜೆಮ್ ರಿಜಿಸ್ಟ್ರೇಷನ್ ನಾವೇ ಆಫೀಸಲ್ಲಿ ನಾನೇ ಮಾಡಿಕೊಡ್ತೀನಿ. ಬಟ್ ನೀವು ಕಂಪ್ನಿ ಸ್ಟಾರ್ಟ್ ಮಾಡಿರ್ಬೇಕು ಫಸ್ಟ್. ಓಕೆ, ಫಸ್ಟ್ ಕಂಪ್ನಿ ಸ್ಟಾರ್ಟ್ ಮಾಡಿಬಿಟ್ಟು ನನ್ನ ಕಡೆ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ರಿ. ಆಧಾರ್ ಕಾರ್ಡು, ಪಾನ್ ಕಾರ್ಡು, ನಿಮ್ಮದು ಇಮೇಲ್ ಐ ಡಿ, ಮೊಬೈಲ್ ನಂಬರ್ ಇವೆಲ್ಲ ತಗೊಂಡು ಬಂದರೆ ನಾನು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ. CBB ಪೋರ್ಟಲಲ್ಲೂ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ. ವರ್ಕ್ಸ್ಗೆ ಮಾಡಿಕೊಟ್ಟಿದ್ಮೇಲೆ ನೀವು ಟೆಂಡರ್ ಕ್ಯಾಟಲಾಗ್ ನೀವು ಕ್ರಿಯೇಟ್ ಮಾಡಬೇಕು, ನಾನು ಹೆಲ್ಪ್ ಮಾಡ್ತೀನಿ. ಅದಾದಮೇಲೆ ಟೆಂಡರ್ ಯಾವ ಥರ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಬರ್ಕೊಂಡಿದ್ದೀರಾ? ಓಕೆ, ಅದು ಕ್ಲಿಕ್ ಮಾಡಿದ್ರೆ ಜೆಮ್ ಪೋರ್ಟಲ್ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ನಿಮಗೆ ಒಂದು ಆಪ್ಷನ್ ಬರುತ್ತೆ, ನೀವು ಆರ್ಗನೈಸೇಷನ್ ಯಾವುದು ಅಂತ. ಸಪೋಸ್ ನೀವು ಪ್ರೈವೇಟ್ ಲಿಮಿಟೆಡ್, ಪ್ರೊಪ್ರೈಟರಿನ ಇಲ್ಲ ಫಾರ್ಮ್ ಅಂತ ಕೇಳಿದ್ರೆ ಅದ್ರ ನೀವು ಯಾರಿದ್ರೆ ಅದ್ರ ಪ್ರಕಾರ ಆಪ್ಷನ್ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಒಂದು ಸ್ವಲ್ಪ ತೋರಿಸುತ್ತೆ, ಅದು ಆಕ್ಸೆಪ್ಟ್ ಮಾಡಿ. ಅದಾದ್ಮೇಲೆ ನಿಮಗೆ ಆರ್ಗನೈಸೇಷನ್ ನೇಮ್ ಕೇಳುತ್ತೆ. ನಿಮ್ದು ಆರ್ಗನೈಸೇಷನ್ ನೀವು ಹೆಸರು, ಯೂನಿಟ್ ಹೆಸರು ಹಾಕಬೇಕು. ಅದಾದ ತಕ್ಷಣ ನಿಮ್ಮದು ಪಾನ್ ನಂಬರ್ ಕೇಳುತ್ತೆ. ಪಾನ್ ನಂಬರ್ ಕೊಡಬೇಕು. ಪಾನ್ ನಂಬರ್, ಅದರಲ್ಲಿ ಪಾನ್ ನಂಬರ್. ಅವರು ಒಬ್ಬ ಉದ್ಯಮಿ, SC ST ಸೇರಿರ್ತಕ್ಕಂಥ ಉದ್ಯಮಿ. ಅವರು ಹೈದರಾಬಾದಲ್ಲಿ ಇದ್ದುಕೊಂಡು ಆಂಧ್ರ ತೆಲಂಗಾಣದಲ್ಲಿ ಈ ರೀತಿಯ ಒಂದು ಪ್ರಯೋಗ ಮಾಡಿ ಯಶಸ್ವಿ ಆಗಿದ್ದಾರೆ. ಆ ಯಶಸ್ವಿ ಪ್ರಯೋಗವನ್ನ ಕರ್ನಾಟಕದಲ್ಲಿ ನಾವು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದಕ್ಕಾಗಿ ಒಂದು ಇವತ್ತಿನ ಇಂಟ್ರೊಡಕ್ಟರಿ ಸಭೆ ಇದಿಷ್ಟು. ಈ ಸಭೆಯಿಂದ ಇವರು ಹೇಳಿದಂತ ಮಾತುಗಳಿಂದ ನಿಮ್ಮಲ್ಲಿ ಎಷ್ಟು ಜನ ಉದ್ಯಮಿಗಳಾಗ್ತಾರೆ ಅನ್ನೋದು ನನಗೆ ಬೇಕಾಗಿರೋದು. ಎಷ್ಟು ಜನ ಇದ್ದೀರಿ ಹೇಳ್ರಿ, ಕೈ ಎತ್ತಿ ನೋಡ. ಉದ್ಯಮಿಗಳಾಗ್ತೀವಿ ಅಂತೇಳಿ. ಎಸ್, ಸಾಕು. ಅಂದ್ರೆ ಅವರು ಹೇಳಿದಂತ ಮಾತುಗಳು ನಿಮಗೆ ಎಷ್ಟು ಮಟ್ಟಿಗೆ ಫಲಪ್ರದಾಯವಾಗಿ ಮುಂದೆ ರಿಸಲ್ಟ್ ಕೊಡುತ್ತೆ ಅನ್ನೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಇವತ್ತು ಇದೊಂದು ಸಣ್ಣ ಸಭೆ, ಆರಂಭದ ಸಭೆ. SC ST ಹಬ್ ಅನ್ನೋ ಶಬ್ದನೇ ಕೇಳಿರಲ್ಲ. ಬ್ಯಾಂಕ್ಗಳಿಗೆ ಹೋಗ್ತೀವಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹೋಗ್ತೀವಿ, ಬೇರೆ ಬೇರೆ ನಿಗಮಗಳಿಗೆ ಹೋಗಿ ಸಾಲಗಳು ಕೇಳ್ಕೊಂಡು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಗೈಡ್ ತಗೊಂಡು ಹೋಗ್ತಾ ಇರ್ತೀರಿ. ಎಷ್ಟೋ ಜನ ನೀವು ನಿರುತ್ಸಾಹಿಗಳಾಗಿ ವಿಫಲರಾಗಿರ್ತೀರಿ, ಉದ್ಯಮಿಗಳು ಆಗಿರೋದೇ ಇಲ್ಲ. ಸೊ ಇದೊಂದು ಅವಕಾಶ ಮುಳುಬಾಗಿಲಿಂದ, ಕರ್ನಾಟಕದ ಮೂಡಲ ಬಾಗಿಲಿನಿಂದ ಪ್ರಾರಂಭ ಮಾಡ್ತಾ ಇದು ಒಳ್ಳೇದಾಗತ್ತೆ ಅನ್ನೋ ಶುಭ ಸಂದೇಶವನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಡೀ ರಾಜ್ಯಕ್ಕೆ ಇದನ್ನ ವಿಸ್ತರಿಸಬೇಕು ಅಂತ ಹೇಳಿ ವೆಂಕಟ್ ಅವರು ಅವ್ರು ಯಾರಾದ್ರೂ ಬಂದ್ರೆ ಒಂದು 10-15 ಜನ ಬರ್ತಾರೆ ಉದ್ಯಮಿಗಳು. ಒಂದೊಂದು ಫೀಲ್ಡ್ ಅಲ್ಲಿ ಒಂದೊಂದು ರೀತಿಯಲ್ಲಿ ಅವರು ಪರಿಣಿತಿ ಹೊಂದಿ ಎಲ್ಲರನ್ನು ಕೂಡ ಮೋಟಿವೇಟ್ ಮಾಡ್ತಾ ಇದಾರೆ. ಹೀಗಾಗಿ ವೆಂಕಟ್ ಈ ಅವಕಾಶವನ್ನ ಕಲ್ಪಿಸ್ಕೊಟ್ಟಂತ ವೆಂಕಟ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳ್ತೀನಿ. ಹಾಗೇನೆ ಅವರ ಜೊತೆಗೆ ನಿರಂತರವಾಗಿ ಸಹಕಾರ ಕೊಡ್ತಾ ಇರ್ತಕ್ಕಂಥ SC ST ಹಬ್
ಪರಿಶಿಷ್ಟ ಜಾತಿಗಳ, ಪರಿಶಿಷ್ಟ ಪಂಗಡಗಳ ಉದ್ಯಮ ಉತ್ತೇಜನ ಒಂದು ಕೇಂದ್ರ ಇದು SC/ST ಹಬ್ ಅಂತ ಹೇಳುದು. ಅದಕ್ಕೊಂದು ಫೋರಂ ಇಲ್ಲ, ಅದಕ್ಕಾಗಿ ಒಬ್ಬ ಜವಾಬ್ದಾರಿ ಟೀಮ್ ಇಲ್ಲ ಅಂತ ಹೇಳೋದು ಇದೇನೂ ಗೊತ್ತಾಗಲ್ಲ. ಇಲ್ಲಿ ಬಂದಿರೋರಿಗೆ ಇದೆ ಅನ್ನೋದೇ ಗೊತ್ತಿಲ್ಲ. ಈಗ ಬಂದಿದ್ದಾದ್ಮೇಲೆ ನಿಮ್ಗೆ ಗೊತ್ತಾಯ್ತು ಈ ತರದೊಂದು SC/ST ಹಬ್ ಇದೆ, ಅದಕ್ಕೆ ನಾವು ಅಪ್ರೋಚ್ ಮಾಡಿದ್ರೆ ನಾವು ಉದ್ಯಮಿಗಳಾಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ಸರ್ಕಾರಗಳು ಯಾವುದೇ ಇರಲಿ, ನಮ್ಮ ಸರ್ಕಾರಗಳನ್ನ ಟೀಕೆ ಮಾಡಲ್ಲ, ಆದ್ರೆ ಸರ್ಕಾರಗಳು ನಮ್ಮನ್ನ ಕೇವಲ ಬೆನಿಫಿಷರೀಸ್ ಅಷ್ಟೇ ಯೋಚನೆ ಮಾಡ್ತಾ ಇದೆ. ಫಲಾನುಭವಿಗಳಾಗಿ ಕಳೆದು ಹೋಗ್ತಾ ಇದ್ದೀವಿ. ಇದು ಹಂಗಲ್ಲ. ನಿಮ್ಮನ್ನ ಉದ್ಯಮಿಗಳನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಬಹಳ ಮಹತ್ತರವಾದಂತ ವಿಚಾರ. ಇತ್ತೀಚೆಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ವಿಶೇಷವಾಗಿ ಕೇಂದ್ರ ಸರ್ಕಾರ ಈ ಒಂದು ಸ್ಟಾರ್ಟ್ ಅಪ್ಸ್ ಚಿಂತನೆಯನ್ನ ಇಡೀ ದೇಶದಾದ್ಯಂತ ಪ್ರಾರಂಭ ಆಗಿದೆ. ಅದನ್ನ ಕೋಆರ್ಡಿನೇಟ್ ಮಾಡೋದಕ್ಕಾಗಿ ಈ ನಮ್ಮ SC/ST ಹಬ್ ಆರಂಭ ಆಗಿದೆ. ಅದು ಪ್ರಯೋಗಗಳನ್ನ ಮಾಡಿದೆ, ಯಶಸ್ವಿ ಆಗಿದೆ. ಆ ಯಶಸ್ವಿಯ ಭಾಗ ಕರ್ನಾಟಕದಲ್ಲೂ ಸಾಧ್ಯ ಆಗ್ಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಓಕೆ, ಇಲ್ಲಿರ್ತಕ್ಕಂಥ ನೀವೆಲ್ಲರೂ ಕೂಡ ನೋಡಿದ್ರೆ ಉದ್ಯಮಿಗಳ ತರ ಯಾರು ಕಾಣಲ್ಲ, ಆದ್ರೆ ಕೈ ಎತ್ತಿದಾಗ ನನಗೆ ಅರ್ಥ ಆಯ್ತು ನೀವೆಲ್ಲರೂ ಉದ್ಯಮಿಗಳಾಗೋದಕ್ಕೆ ಎಲ್ಲಾ ರೀತಿಯ ಅರಿವು ಮೂಡಿದೆ ಈ ಕಾರ್ಯಕ್ರಮದ ಮೂಲಕ ಅಂತೇಳಿ ನಾನಾದ್ರೂ ಬಹಳ ಸಂತೋಷ ಪಡ್ತೀನಿ. ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಇಂಥದ್ದೊಂದು ವರ್ಕ್ಶಾಪ್ ಆದ್ರೆ, ಎಲ್ಲಾ ತಾಲೂಕುಗಳಲ್ಲೂ 6 ತಾಲೂಕಲ್ಲೂ ಇದು ವರ್ಕ್ಶಾಪ್ ಯಶಸ್ವಿ ಆಯ್ತಾರೆ, ಕೋಲಾರ ಜಿಲ್ಲೆಯಲ್ಲಿ ಏನೇ ಯಶಸ್ವಿ ಆದ್ರೂ ರಾಜ್ಯದಲ್ಲಿ ಯಶಸ್ವಿ ಆಗುತ್ತೆ. ದಲಿತ ಚಳವಳಿಯಲ್ಲೂ ಹಂಗೆ, ಸಾಹಿತ್ಯದಲ್ಲೂ ಹಂಗೆ, ಎಲ್ಲದರಲ್ಲೂ ಹಾಗೆ ಇರೋದ್ರಿಂದ ಇದು ಕೂಡ ಒಂದು ನಿಮ್ಮ ಜೀವನದ ಹೋರಾಟದ ಭಾಗವಾಗಿ ಇಂಥ ಒಂದು ಉದ್ಯಮ ಉತ್ತೇಜನ ಆರಂಭಗಳಿವೆ. ಉದ್ಯಮ ಉತ್ತೇಜನ ಆರಂಭದ ಕಾರ್ಯಕ್ರಮ ಅಭಿಯಾನ ಅಂತ ಕರ್ಕೋಬಹುದು. ಸೊ ಅಂತ ಒಂದು ಕಾರ್ಯಕ್ರಮ ಇವತ್ತು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಉದ್ಯಮಿಗಳಂತ ಹೇಳಿದ್ರೆ ಶೂಟು ಬೂಟ ಹಾಕೊಂಡೇ ಬರ್ಬೇಕು ಅಂತ ನಿಮ್ ಕಲ್ಪನೆ, ಹೌದಲ್ವಾ? ನೀವು ಕೂಡ ಶೂಟು ಬೂಟ ಹಾಕಂತ ಉದ್ಯಮಿಗಳು ಇವತ್ತಲ್ಲ ನಾಳೆ ಆಗ್ತೀರಿ ಅನ್ನೋದು ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಸಾಧ್ಯ ಆಗ್ಬೇಕು ಅನ್ನೋ ಒಂದು ಭರವಸೆಯನ್ನ ನಾವೆಲ್ಲರೂ ಕೂಡ ಮೂಡಿಸ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ. ಹೇಳಿ ಕೇಳಿ, ಮುಳಬಾಗಲ್ ತಾಲೂಕು SC/ST ಜನಾಂಗ ಅಂದ್ರೆ ಜೀತಗಾರರ ಜನಾಂಗ, ಕೂಲಿ ಕೆಲಸದವರು ಅಥವಾ ಶ್ರಮಿಕರು. ಆದರೆ ಉದ್ಯಮಶೀಲತೆಯಲ್ಲಿ ನಾವು ಮುಂದುವರಿಯೋದಕ್ಕೆ ಇವತ್ತು ಆರಂಭ ಆಗಿದೆ. ಆ ಆರಂಭದ ಕೇಂದ್ರನೇ ಸ್ಟಾರ್ಟ್ ಅಪ್ಸ್ ಅಂತೇಳಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಹೆಸರು. ಇದನ್ನ ಉಪಯೋಗಿಸ್ಕೊಳ್ಳಕ್ಕೆ ಬಹುಶಃ ಇಲ್ಲಿ ಎಜುಕೇಟೆಡ್ ಜನ ಇದ್ದೀರಿ, ಹೋರಾಟಗಳಲ್ಲಿ ಬಂದಿರೋರಿದ್ದೀರಿ, ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿರೋರು, ಮಾರ್ಗದರ್ಶನ ಮಾಡಿರೋರು ಇದ್ದೀರಿ, ಚಳವಳಿಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಇದ್ದೀರಿ. ನಮಗೆ ಚಳವಳಿ ಎಷ್ಟು ಮುಖ್ಯ ಅನ್ನೋ ಸ್ವಾಭಿಮಾನಕ್ಕಾಗಿ ಸ್ವಾವಲಂಬಿಗಳಾಗೋದಕ್ಕೆ ಈ ಉದ್ಯಮಶೀಲತೆಯ ಅಭಿಯಾನ ಬಹಳ ಮುಖ್ಯ ಅನ್ನೋದನ್ನ ಮಾತನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಂಡು ಆರಂಭ ಇದು. ನೀವು ಕೈ ಎತ್ತಿದವರೆಲ್ಲ 30 ಜನ ನಾನು ಹೆಚ್ಚು ಕಡಿಮೆ ನೋಡಿದೆ, ನಾವು ಉದ್ಯಮಿಗಳಾಗ್ತೀವಿ ಅಂತೇಳಿ. 30 ಜನ ಈ ಯೋಜನೆಯಿಂದ ನೀವು ಉದ್ಯಮಿಗಳಾದ್ರೆ 3000 ಜನ ಉದ್ಯಮಿಗಳು 1-2 ವರ್ಷದಲ್ಲಿ ಇಲ್ಲಿ ತಯಾರಾಗೋದಕ್ಕೆ ಸಿದ್ಧತೆ ಆಗುತ್ತೆ. 3000 ಜನ ಮುಳಬಾಗಲ್ ತಾಲೂಕಲ್ಲಿ ಉದ್ಯಮಿಗಳಾಗಿದ್ದೀರಂದ್ರೆ ಈ ಯೋಜನೆಗಳನ್ನ ಸದುಪಯೋಗ ಪಡಿಸ್ಕೊಂಡ್ರೆ 3000 ಅಲ್ಲ, ಅದು 3 ಲಕ್ಷ ಜನಕ್ಕೆ SC/ST ಜನಾಂಗಕ್ಕೆ ಲಾಭ ಆಗತ್ತೆ ಅನ್ನೋದನ್ನ ನಾವು ಯಾರು ಕೂಡ ಮರೆಯಂಗಿಲ್ಲ. 3 ಲಕ್ಷ ಜನ ಸ್ವಾವಲಂಬಿಗಳಾಗೋದಕ್ಕೆ ಇದು ಸಾಧ್ಯ ಆಗುತ್ತೆ. ರಿಸರ್ವೇಶನ್ನು, ಯೋಜನೆಗಳು, ಫಲಾನುಭವಿಗಳು ಆಗಿ ನಾವು ಸೋತಿದ್ದೇವೆ, ಆದ್ರೆ ಉದ್ಯಮಿಗಳಾಗಿ ನಾವು ಸೋಲಕ್ ಚಾನ್ಸೇ ಇಲ್ಲ. ಇಡೀ ಜಗತ್ತು ಇವತ್ತು ಉದ್ಯಮಶೀಲತೆಯನ್ನ ಬೇರೆ ರೀತಿಯಲ್ಲೇ ನೋಡ್ತಾ ಇದೆ. ಬೇರೆ ಬೇರೆ ಜಾತಿ ಜನಾಂಗಗಳು ಆ ಕಡೆ ಎಲ್ಲರೂ ಕೂಡ ಮುಖ ಮಾಡಿದ್ರೆ ನಾವಿನ್ನೂ ಪರಾವಲಂಬಿಗಳಾಗೆ ಉಳಿದಿದ್ದೇವೆ. ಪರಾವಲಂಬಿಗಳ ಆ ಮನಸ್ಥಿತಿಯನ್ನ ತೆಗೆದುಹಾಕಿ
ಸ್ವಾವಲಂಬಿಗಳಾಗೋದಕ್ಕೆ ಈ ಉದ್ಯಮಶೀಲತಾ ಸ್ಟಾರ್ಟ್ಅಪ್ ಪ್ರೋಗ್ರಾಮ್ ಇದೆಯಲ್ಲ, ಇದನ್ನ ಸದುಪಯೋಗ ಪಡಿಸ್ಕೊಳ್ಳಕ್ಕೆ ಇದೊಂದು ಅರಿವು ಮೂಡಿಸ್ತಕ್ಕಂತ ಒಂದು ಸಭೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ಸಮತಾ ಸೈನಿಕ ದಳ, ರಿಪಬ್ಲಿಕನ್ ಪಾರ್ಟಿ ಅಥವಾ ಈ ರೀತಿಯ ದಲಿತ ಸಂಘಟನೆಗಳು ಸಮಾಜದಲ್ಲಿ ಸಕ್ರಿಯವಾಗಿ ಓಡಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಂದ ಅದು ಸಾಧ್ಯ. ಅಧಿಕಾರಿಗಳಿಗೆ ಇಂಥ ಒಂದು ಫೋರಂ ವ್ಯವಸ್ಥೆ ಮಾಡಿಕೊಟ್ರೆ ಅವರು ತಮ್ಮ ವಿಚಾರವನ್ನ, ಈಗ ನೀವು ಎಷ್ಟೋ ಜನ ಫೋನ್ ನಂಬರ್ಗಳು ತಗೊಂಡಿದ್ದೀರಿ, ಆ ಫೋನ್ ನಂಬರ್ಗಳ ಮೂಲಕ ಮುಂದಿನ ದಿನದಲ್ಲಿ ನೀವು ಇನ್ನೊಂದು ತಿಂಗಳ ಕಾಲದಲ್ಲಿ, ಹೌದು ಸರ್ ನಾನು ಉದ್ದಿಮೆ ಆಗ್ತಾ ಇದ್ದೇನೆ ಅಂತ ಒಂದು ಸಂಪರ್ಕ ಬಂದಿದೆ, ಅಂತ ಮಾಹಿತಿ ಬಂದಿದೆ, ಇದು ನಮ್ಮ ಜೀವನಕ್ಕೆ ನಮ್ಮ ಸ್ವಾವಲಂಬಿತನಕ್ಕೆ ಬಹಳ ಅನುಕೂಲ ಆಗುತ್ತೆ ಅನ್ನೋದನ್ನ ತಾವೆಲ್ಲರೂ ಒಂದು ತಿಂಗಳಲ್ಲಿ ಫೀಡ್ಬ್ಯಾಕ್ ಕೊಟ್ರೆ ಅದೇ ನಮ್ಮ ರಿಸಲ್ಟ್. ಸೊ ಇದನ್ನ ಮಾಡ್ಬೋದು ಅಂತೇಳಿ ನನಗಾದ್ರೂ ಅನ್ಸುತ್ತೆ. ಇದೊಂದೇ ತಾಲೂಕಲ್ಲ, ಶ್ರೀನಿವಾಸಪುರದಲ್ಲಿ ಮಾಡೋಣ, ಮಾಲೂರಲ್ಲಿ ಮಾಡೋಣ, KGF ಅಲ್ಲಿ ಮಾಡೋಣ, ಬಂಗಾರಪೇಟೆ, ಕೋಲಾರ ಎಲ್ಲ ಕಡೆನೂ ಮಾಡೋಣ. ಆದ್ರೆ ನಿಮ್ಮಲ್ಲಿ ಇದುವರೆಗೆ ಇದ್ದಂತ ಪರಾವಲಂಬಿತನವನ್ನ ತೊರೆದು ಸ್ವಾವಲಂಬಿಗಳಾಗೋದಕ್ಕೆ ಇದಕ್ಕಿಂತ ಒಳ್ಳೆ ಅಭಿಯಾನ ಮತ್ತೊಂದು ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಮದಾಸ್ ಅತವಾಲೆ ಅವರ ಇಲಾಖೆಯಲ್ಲೇ ಒಂದು ಕಾರ್ಯಕ್ರಮ ಆಗಿದೆ, ಒಂದು ಯೋಜನೆ, ಅದನ್ನು ಕೂಡ ನಾನು ಅನೌನ್ಸ್ ಮಾಡ್ಬೋದು. ಅದೇನಂತ ಹೇಳಿದ್ರೆ, ಅವರೇ ಆ ಇಲಾಖೆನೇ ರಾಮದಾಸ್ ಅತವಾಲೆ ಅವರು ಕೇಂದ್ರ ಸಚಿವರಾಗಿದ್ದ ಸಮಾಜ ಕಲ್ಯಾಣ ಇಲಾಖೆ, ಆ ಇಲಾಖೆಯಲ್ಲಿ ಒಂದು ಸ್ಕೀಮ್ ಇದೆ. ಬಹುಶಃ ಎಷ್ಟು ಜನಕ್ಕಿದೆ ಅದು ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ನಿಮ್ಮನ್ನ ಕೋಟ್ಯಾಧಿಪತಿಗಳನ್ನಾಗಿ ಮಾಡ್ತಕ್ಕಂಥ ಉದ್ಯಮಶೀಲತಾ ಒಂದು ಕಾರ್ಯಕ್ರಮ ಅದು. ಅದನ್ನ ವೆಂಚರ್ ಕ್ಯಾಪಿಟಲ್ ಸ್ಕೀಮ್ ಅಂತಾರೆ. ವೆಂಚರ್ ಕ್ಯಾಪಿಟಲ್ ಸ್ಕೀಮ್, ವೆಂಚರ್ ಅಂತ ಹೇಳಿದ್ರೆ ಉದ್ಯಮನೇ, ದೊಡ್ಡ ಉದ್ಯಮ ಮಾಡೋದಕ್ಕಾಗಿ. ಅದನ್ನೇ 5 ಕೋಟಿಯಿಂದ 15 ಕೋಟಿ ತಗೋಬಹುದು ನೀವು. 5 ಕೋಟಿಯಿಂದ 15 ಕೋಟಿ. ನೀವು ಗೂಗಲ್ಗೆ ಹೋದ್ರೆ ಎಲ್ಲಾ ಡೀಟೇಲ್ಸ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು ಬರ್ತದೆ. 15 ಕೋಟಿ 1 ಕೋಟಿ ನಾವ್ ಎಲ್ಲಿ ಸಾಲ ಏನು ಉದ್ಯಮಶೀಲರಾಗ್ತೀವಿ ಅಂತೇಳಿ ನಿಮ್ಗೆ ಭಯ ಆಗ್ಬಿಡ್ತದೆ. ಆರಂಭ ಮಾಡಿ. ಆರಂಭ ಆಗಿ ಇವತ್ತು ದೇಶದಾದ್ಯಂತ 100 ಜನ ಅದರ ಫಲವನ್ನ ಸ್ವೀಕಾರ ಮಾಡಿದ್ದಾರೆ, ಕೋಟ್ಯಾಧಿಪತಿಗಳಾಗಿದ್ದಾರೆ. ನಾವು ಬರೀ ಲಕ್ಷಾಧಿಪತಿಗಳಾಗೋದಕ್ಕೆ ಬಹಳ ಏನು ಬಾಧೆ ಪಡ್ತೀವಿ. ಕೋಟ್ಯಾಧಿಪತಿಗಳಾಗೋದಕ್ಕೆ ಮತ್ತಷ್ಟು ನಮ್ಗೆ ತೊಂದರೆ ಆಗುತ್ತೆ. ಆದ್ರೆ ಅವು ಯಾವ ತೊಂದರೆಗಳಿಲ್ಲದೆ ನೇರವಾಗಿ ನೀವು ಆನ್ಲೈನ್ ನಲ್ಲಿ ಅಪ್ಲೈ ಮಾಡ್ಕೊಂಡು ಕೋಟ್ಯಾಧಿಪತಿಗಳಾಗೋದಕ್ಕೆ ಒಂದು ಸದಾವಕಾಶ ಇದೆ. ವೆಂಚರ್ ಕ್ಯಾಪಿಟಲ್ ಸ್ಕೀಮ್ ಜ್ಞಾಪಕ ಇಟ್ಕೊಳ್ಳಿ. ಗೂಗಲ್ಗೆ ಹೋಗ್ರಿ, ಎಲ್ಲ ಸಿಗ್ತದೆ. ಅದರಲ್ಲಿ ಸಬ್ಸಿಡಿನೂ ಇದೆ. ಸಬ್ಸಿಡಿ 85% ಇದೆ. ಅದು ಈಗಾಗಲೇ ನೀವು ಬಿಸ್ನೆಸ್ಗಾಗಿ ಉದ್ಯಮ ಈ ಯೋಜನೆ ಅನುಷ್ಠಾನಕ್ಕೆ ಮಾಡ್ಕೊಂಡು ನಾವು ಕೋಟ್ಯಾಧಿಪತಿ ಆಗ್ತೀವಿ ಅನ್ನೋದು ನಿಮ್ಮ ಸಂಕಲ್ಪ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಈ ದಿನ ಉಳಿದಂಗೆ ನಿಮ್ಗೆ ಬ್ಯಾಂಕ್ಗಳಲ್ಲಿ ಹೋದ್ರೆ ಏನೆಲ್ಲ ಅನುಭವಿಸ್ತೀವಿ ಅಂತ ಎಲ್ಲರೂ ನಾನೇನು ಹೇಳ್ಬೇಕಾಗಿಲ್ಲ. ಈ ದಾರಿ ಬಹಳ ಸುಲಭವಾಗಿದೆಯಲ್ಲ. ನಿಮ್ಮ ಸೇವೆ ಮಾಡೋದಕ್ಕಾಗಿ ಒಂದು ಟೀಮ್ ಇದೆ, SC/ST ಹಬ್. ಇದಕ್ಕಾಗಿನೇ ಇದೆ. ಇವ್ರಿಗೆ ಬೇರೆ ಕೆಲಸ ಇಲ್ಲ. ಬೇರೆ ಬೇರೆ ಇಲಾಖೆಗಳನ್ನ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಇಲಾಖೆಗಳನ್ನ ಕೋಆರ್ಡಿನೇಟ್ ಮಾಡಿ ಅರಿವು ಮೂಡಿಸಿ ನಿಮ್ಮನ್ನೆಲ್ಲ ಉದ್ಯಮಶೀಲರನ್ನಾಗಿ ಮಾಡೋದಕ್ಕೆ ಬಹಳ ದೊಡ್ಡ ಅವಕಾಶವನ್ನ ವಿಶೇಷವಾಗಿ ಕೋಕಿಲಾ ಮೇಡಮ್ ಅವರು ಎಲ್ರಿಗೂ ಕೂಡ ಕೇಂದ್ರ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಾ ಇರೋದಕ್ಕೆ ಅವರಿಗೆ ವಿಶೇಷವಾದಂತ ಅಭಿನಂದನೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಜೊತೆಗಿರ್ತೀವಿ ಅಂತೇಳಿ ನಾವೆಲ್ಲರೂ ಹೇಳೋಣ. ಅದೊಂದು SC/ST ಹಬ್ ಕೇಂದ್ರ ಸರ್ಕಾರದ ಯೋಜನೆ ಆದರೂ ಕೂಡ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಬೇರೆ ಬೇರೆ ಸಂಸ್ಥೆಗಳನ್ನ ಒಳಗೊಂಡಂತ, ಇದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲರನ್ನೂ ಒಳಗೊಂಡಂತ ಒಂದು ಕಾರ್ಯಕ್ರಮ ಅದರಿಂದ ಸಾಧ್ಯ ಆಗುತ್ತೆ. ಬಹಳ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಬಂದಿರತಕ್ಕಂಥ ಸುಜಾತ ಅವರು, ಗೀತಾ ಅವರು, ಸೆಲ್ವಂ ಅವರು, ಸೆಲ್ವಂ ತಾನೇ ಇರ್ತಾವ, ಸೆಲ್ವಕುಮಾರ್ ಕೆನರಾ ಬ್ಯಾಂಕ್ ಇಂದ, ಹಾಗೇನೆ ಶೇಖರ್ ಅವರು, ರಾಜೇಶ್ ತೆಲುಗಲ್ಲಿ ಬಹಳ ಚೆನ್ನಾಗಿ ಅವರು ಇಲ್ಲಿ ತೆಲುಗೇ ಬೇಕು, ಕನ್ನಡಗಿಂತ ತೆಲುಗೇ ಬೇಕು, ಬಹಳ ಚೆನ್ನಾಗಿ ಪ್ರೆಸೆಂಟೇಶನ್ ಕೊಟ್ಟಿದ್ರೆ. FCIಗೂ ನಮ್ಮ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ರೆ ಅವರಿಬ್ಬರು ಮಾತಲ್ಲಿ
FCIಗೆ ನಮಗೆ ಬಹಳ ಹತ್ತಿರ ಸಂಬಂಧ ಇದೆ ಈ ಬಿಸ್ನೆಸ್ ಅಲ್ಲಿ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದ್ರು. ಹೀಗಾಗಿ ನಾನಾದ್ರೂ ಇಂಥ ಒಂದು ಉದ್ಯಮ ಉತ್ತೇಜನದ ಯೋಜನೆಗಳನ್ನು ನಾವು ಕೋಲಾರದಲ್ಲಿ ಆರಂಭ ಮಾಡೋದ್ರ ಮೂಲಕ, ಮುಳುಬಾಗಿಲಿಂದ ಆರಂಭ ಮಾಡೋದ್ರ ಮೂಲಕ ಕರ್ನಾಟಕಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥ ಉದ್ಯಮಶೀಲತೆಯನ್ನ ನಾವು ಅಭಿಯಾನವಾಗಿ ಮುಂದುವರಿಸಿದ್ರೆ ಅದು ಈ ಜನಾಂಗಕ್ಕೆ ಕೊಡಬಹುದಾದಂತ ಬಹಳ ದೊಡ್ಡ ಕೊಡುಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಮಧ್ಯೆ ಒಬ್ಬ ಮಾದರಿ ಉದ್ಯಮಿ ಯಾವುದೇ ಸಹಾಯ ಇಲ್ಲದೆ ಇಲ್ಲಿ ನಿಂತಿದ್ದಾರೆ. ಅವರು ನಮ್ಮ ಇದೇ ಜಿಲ್ಲೆಯವರಾಗಿರ್ತಕ್ಕಂಥ ಮಂಜು ಇಲ್ಲಿದ್ದಾರೆ. ನಿಮ್ಮೆಲ್ರಿಗೂ ಅವ್ರನ್ನ ಪರಿಚಯ ಮಾಡ್ತಾ ಇದೀನಿ. ಬೆಂಗಳೂರಲ್ಲಿ ಈ ತರದವರು ಒಂದು 10-15 ಜನ ಇದ್ದಾರೆ. ಅವ್ರನ್ನೆಲ್ಲ ಕರೆಸಿ ನಿಮಗೆ ಪರಿಚಯ ಮಾಡ್ಬೇಕು ಅಂತಿದ್ದೆ. ಯಾರ ಸಹಾಯ ಇಲ್ಲದೆ ಆನ್ ದೇರ್ ಓನ್ ಹಿ ಹ್ಯಾಸ್ ಬಿಕಮ್ ಎ ಬಿಗ್ ಎಂಟರ್ಪ್ರಿನರ್. ಈ ತರದ ಒಂದು 10-15 ಜನ ಆನ್ ದೇರ್ ಓನ್, ಯಾವ ಸ್ಕೀಮು ಇಲ್ಲ, ಯಾವ ಸಹಾಯನೂ ಇಲ್ಲ, ಇಂಥವ್ರನ್ನ ಒಳಗೊಳ್ತಕ್ಕಂಥ ನಾವು ಯಾಕೆ ಮಾಡಬಾರ್ದು? ಅದಕ್ಕೆ ಬೇಕಾಗಿರ್ತಕ್ಕಂಥ SC/ST ಹಬ್ ಇದೆ. ನಮಗೆ ಯಾವುದೇ ರೀತಿಯ ಸಂದರ್ಭವನ್ನ ಸೃಷ್ಟಿ ಮಾಡೋದಕ್ಕೆ ನಮ್ಮ ವೆಂಕಟ್ ಅಂತ ಈ SC/ST ಜನಾಂಗದ ಒಬ್ಬ ಕೇಂದ್ರ ವ್ಯಕ್ತಿ ಇದ್ದಾರೆ, ರಿಸೋರ್ಸ್ ಪರ್ಸನ್ ಇದ್ದಾರೆ. ಸೊ ನಿಮಗೆ ಮುಳುಬಾಗಲ್ ತಾಲೂಕಲ್ಲಿ ಇರ್ತಕ್ಕಂಥವ್ರು ನಾಳೆ 1 ತಿಂಗಳು 2 ತಿಂಗಳಲ್ಲಿ ನಾವು ಉದ್ಯಮಶೀಲರಾಗಿದ್ದೀವಿ ಅಂತೇಳಿ 30 ಜನ ಆಯ್ಕೆ ಆಗಿದ್ದೀರಿ ಅಂದ್ರೆ, ಉದ್ಯಮಿಗಳಾಗಿದ್ದೀರಿ ಅಂತ ಹೇಳಿದ್ರೆ ಅದು ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಬಹಳ ದೊಡ್ಡ ಕೊಡುಗೆ ಆಗುತ್ತೆ. ಹೀಗಾಗಿ ಪರಾವಲಂಬಿಗಳ ಯೋಜನೆಗಳಿಂದ ಸ್ಕಿಪ್ ಆಗಿ ಸ್ವಾವಲಂಬಿ ಯೋಜನೆಗಳಿಗೆ ನಾವೆಲ್ಲರೂ ಜಂಪ್ ಆಗೋಣ. ಆ ಮೂಲಕ ಇಡೀ ಜನಾಂಗ ಇವತ್ತಲ್ಲ ನಾಳೆ ಅದು ಬಿಸ್ನೆಸ್ ಕಮ್ಯುನಿಟಿ ಅಷ್ಟೇ ಅಲ್ಲ, ಒನ್ ಡೇ ಯು ವಿಲ್ ಬಿಕಮ್ ದಿ ರೂಲಿಂಗ್ ಕ್ಲಾಸ್ ಆಫ್ ದಿ ಸೊಸೈಟಿ. ನೀವು ಈ ಸಮಾಜವನ್ನ, ಈ ದೇಶವನ್ನ, ಈ ರಾಜ್ಯವನ್ನ ಆಳ್ತಕ್ಕಂಥ ಕಮ್ಯುನಿಟಿ ಆಗ್ಬೇಕಂತ ಹೇಳಿದ್ರೆ ಸ್ವಾವಲಂಬಿ ಇಂಥ ಯೋಜನೆಗಳಿಗೆ ತಾವೆಲ್ಲರೂ ಸಿದ್ಧರಾಗಬೇಕು ಅನ್ನೋ ಕರೆಯನ್ನ ತಮಗೆಲ್ರಿಗೂ ಕೊಟ್ಟು ಇದು ಇಲ್ಲಿಗೆ ನಿಲ್ಲಲು ಆರಂಭ ಆಗಿದೆ. ಆರಂಭದ ಉದ್ಯಮಶೀಲತೆಯನ್ನ ಆರಂಭ ಮಾಡೋದಕ್ಕಾಗಿ ಮುಳುಬಾಗಿಲನ್ನ ಆರಂಭದ ಒಂದು ಕೇಂದ್ರವನ್ನಾಗಿ ಆಯ್ಕೆ ಮಾಡಿದೀವಿ. ಇದು ಹೀಗೆ ಮುಂದುವರಿತದೆ. ಇಡೀ ರಾಜ್ಯದಾದ್ಯಂತ ಈ ಒಂದು ಅಭಿಯಾನ, ಅರಿವು ಮೂಡಿಸ್ತಕ್ಕಂಥ ಅಭಿಯಾನ ಮುಂದುವರಿಯುತ್ತೆ. ತಾವೆಲ್ಲರೂ ಕೂಡ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ವಿನಂತಿ ಮಾಡಿ, ಯಾವ್ಯಾವ ಊರಿಂದ ಯಾರ್ಯಾರು ಬಂದಿದ್ದೀರಿ ಅಂತ ದಯಮಾಡಿ ನಿಮ್ಮ ಒಂದು ರಿಜಿಸ್ಟರ್ ಕೊಟ್ಟಿರ್ಬೇಕು. ಈಗಾಗಲೇ ಎಲ್ಲರೂ ತಮ್ಮ ಫೋನ್ ನಂಬರು ಮತ್ತು ತಮ್ಮ ವಿಳಾಸ ಅವೆಲ್ಲವನ್ನು ಕೊಟ್ರೆ ಇದಕ್ಕೆ ಅಂಬರೀಷ್ ಕೋಆರ್ಡಿನೇಟ್ ಮಾಡ್ತಾ ಇರ್ತಾರೆ. ಇಡೀ ಅಂಬರೀಷ್ ಅವ್ರ ನಂಬರ್ ತಮ್ಮ ಹತ್ರ ಎಲ್ಲದೆ. ಅವರು ನಿಮ್ಮೆಲ್ಲರ ನಂಬರ್ಗಳು ಇರೋದ್ರಿಂದ ನೀವೆಲ್ಲರೂ ಅವರ ಮೂಲಕ ಬಂದಿರುವಂತದ್ದಾಗಿದೆ. ಅನೇಕ ಅಧಿಕಾರಿಗಳು ಮತ್ತು ಆರ್ಗನೈಸೇಷನ್ ಲೀಡರ್ಗಳು ಎಲ್ಲರೂ ಬಂದಿದ್ರಿ. ಈ ಅಭಿಯಾನ ಹೀಗೆ ಮುಂದುವರೆದಕ್ಕೆ ಮುಳುಬಾಗಿಲಿನ ಈ ಸಭೆ ಯಶಸ್ವಿ ಆಗಿದೆ ಅಂತೇಳಿ ತಮ್ಮೆಲ್ರಿಗೂ ಅಭಿನಂದನೆ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಬ್ಯಾಂಕ್ಗಳಲ್ಲಿ ಕೊಡ್ತಕ್ಕಂಥ ಸಾಲವನ್ನ ಸರಿಯಾದ ಸಂದರ್ಭಕ್ಕೆ ನೀವು ಮರುಪಾವತಿ ಮಾಡಿದ್ರೆ ಮುಂದಿನ ಸಾಲದ ವಿಸ್ತರಣೆ ಹೆಚ್ಚಾಗೋದಕ್ಕೆ ಒಳ್ಳೆ ಅವಕಾಶ ಆಗುತ್ತೆ ಅನ್ನೋದನ್ನ ನಾವು ಸ್ಪಷ್ಟತೆ. ಇದು ಏನ್ ಮಾಡ್ತೇವೆ ನಾವು, ಇದುವರೆಗೂ ಪೂಜಾರಿ ಲೋನ್ಗಳು ಅಷ್ಟೇ ನಮ್ಮ ಗಮನದಲ್ಲಿ ಇರ್ತದೆ. ಬ್ಯಾಂಕ್ ಅಂತ ಹೇಳಿದ್ರೆ ಪೂಜಾರಿ 5,000 ಕೊಡ್ತಾರೆ, ಅದೊಂದು ಅಭಿಯಾನ ಆಗ್ತದೆ, ಅದು ಮಾಫಿ ಆಗತ್ತೆ ಅನ್ನೋ ಚಿಂತನೆ ಇಲ್ಲ. ನಮ್ಮನ್ನ ಪರಾವಲಂಬಿಗಳನ್ನಾಗಿ ಮಾಡಿರ್ತಕ್ಕಂಥ ಇಂಥ ಯೋಜನೆಗಳೇ ಇರ್ಬೇಕಾದ್ರೆ, ನಾನು ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡಿರೋನು, ನನ್ನ ಮೂಲಕ ಅನೇಕ ಜನ ಸಾಲಗಳು ತಗೊಂಡಿದ್ದಾರೆ. ಬಹುಶಃ ನಾನು ಯಾವುದಾದ್ರೂ ಒಂದು ಬ್ಯಾಂಕ್ನ ನಿರ್ದೇಶಕನಾಗಬೇಕು ಅಂತಿದ್ದೀನಿ. ಯಾವುದಾದ್ರೂ ಒಂದು ಬ್ಯಾಂಕ್ನ ನಿರ್ದೇಶಕನ ಆದ್ರೆ ನನ್ನ ಕೈಯಲ್ಲಿ 500 ಕೋಟಿ ಇರ್ತದೆ ವರ್ಷಕ್ಕೆ. ಕೋಟ್ಯಾಧಿಪತಿಗಳನ್ನ ತಯಾರು ಮಾಡೋದು ಬಹಳ ಸುಲಭ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಬ್ಯಾಂಕ್ಗಳ ಸಾಲ ಪಡೆದು ಅವುಗಳನ್ನ ಮರುಪಾವತಿ ಮಾಡಿ ಮತ್ತೆ ಬ್ಯಾಂಕ್ ಸಾಲ ತಗೊಂಡ್ರೆ ನಾವು ಲಕ್ಷ ಸಾಲ ತಗೊಂಡಿರೋದು ಕೋಟಿ ಸಾಲನ ತಗೊಳ್ಳೋದಕ್ಕೆ ಒಂದು ಪಾಸಿಟಿವ್ ಏನು ಚಿಂತನೆ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಅದನ್ನ ಒಂದು ಕ್ಲಾರಿಫಿಕೇಶನ್ ಅಂತ ಹೇಳಿದಿರಿ. ಧನ್ಯವಾದಗಳು.